ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಓ ಯೇಸುವೆ. ನನ್ನ ಚಿಂತೆ ಮಾರ್ಪಡಲಿ, ನನ್ನ ನೋಟ ಮಾರ್ಪಡಲಿ, ನನ್ನ ನಡೆಯು ಮಾರ್ಪಡಲಿ, ನನ್ನ ನುಡಿಯು ಮಾರ್ಪಡಲಿ. ನಿಮ್ಮ ಜೀವವುಳ್ಳ ವಾಕ್ಯದಿಂದ ಮಾರ್ಪಡಿಸಿ, ನಿಮ್ಮ ಜೀವವುಳ್ಳ ವಾಕ್ಯದಿಂದ ಮಾರ್ಪಡಿಸಿ. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಓ ಯೇಸುವೆ. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಓ ಯೇಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 9ರಿಂದ. ಇದರ ಟೈಟಲ್ ನೋಡೋದಾದರೆ, ನವ ಜೀವನಕ್ಕೆ ತಕ್ಕ ನಡತೆ ನಮ್ಮದಾಗಿರಲಿ. ಹಳೆಯದು ಅಳಿದು ಹೋಯಿತು, ಹೊಸದಿದೋ ಜನ್ಮ ತಳೆದಿದೆ. ಯೇಸುವಿನಲ್ಲಿ ಒಂದಾದಾಗ ಅವನು ಹೊಸ ಸೃಷ್ಟಿ, ಹೊಸ ಜನ್ಮವನ್ನು ಪಡೆದ ನಾವು, ಹೊಸ ಸೃಷ್ಟಿಗಳಾಗಿ ಮಾರ್ಪಟ್ಟ ನಾವು, ಅದಕ್ಕೆ ತಕ್ಕ ಜೀವನ ನಮ್ಮದಾಗಿರುವಂತೆ ನಮ್ಮ ನಡೆ ನುಡಿ ಜೀವನಗಳು ಮಾರ್ಪಾಡಾಗಬೇಕೆಂದು ಸಂತ ಪೌಲರು ಇಲ್ಲಿ ಕೆಲವು ಹಿತೋಕ್ತಿಗಳನ್ನು ನಮಗೆ ನೀಡಲಿದ್ದಾರೆ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 9. ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. ನಾವು ಎಲ್ಲರನ್ನ ನಾನೇನು ಪ್ರೀತಿಸುತ್ತೇನೆ ಅಂತ ಹೇಳ್ತೀವಿ ಅಲ್ವಾ, ಗೌರವದಿಂದ. ಆದರೆ ಆ ಪ್ರೀತಿ ಹೆಂಗಿರಬೇಕು? ಕಪಟತನ ಇರಬಾರದು. ಯೂದ ಇಸ್ಕರಿಯೋತ ಸಹ ಯೇಸುವನ್ನ ಪ್ರೀತಿ ಮಾಡಿದ, ಆದರೆ ಅವನ ಪ್ರೀತಿಯ ಹಿಂದೆ ಕಪಟತನವಿತ್ತು, ನಯವಂಚನೆ ಇತ್ತು. ಅವನು ಯೇಸುವನ್ನ ತಬ್ಬಿಕೊಂಡು ಮುತ್ತಿಟ್ಟ. ಆ ಮುತ್ತು ದ್ರೋಹಿಗಳಿಗೆ ಯೇಸುವನ್ನ ಹಿಡಿದುಕೊಡುವ ಒಂದು ಕಪಟತನದ ಮುತ್ತಾಗಿತ್ತು. ಆದ ಕಾರಣ ಸಂತ ಪೌಲರು ಹೇಳುತ್ತಾರೆ, ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲವೆನ್ನಿ. ಅದಕ್ಕಿಂತ ಮಿಗಿಲಾಗಿ ಮಾತನಾಡಿದ್ದೆ ಆದರೆ ಅದು ಪಿಶಾಚಿಯಿಂದ ಪ್ರೇರೇಪಿತವಾದದ್ದು. ಸೈತಾನನಿಗೆ ನೀವು ಅವಕಾಶ ಮಾಡಿಕೊಡದೆ ಇರಬೇಕಾದರೆ ನಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ, ಯಥಾರ್ಥತೆಯಿಂದ ಇರಲಿ. ಪ್ರೀತಿ ಮಾಡಬೇಕಾ? ಮಾಡೋಣ. ನಿಮಗಿಷ್ಟ ಇಲ್ವಾ? ಬೇಡ. ಆದರೆ ಅವರನ್ನು ಪ್ರೀತಿ ಮಾಡುತ್ತೇನೆ ಎನ್ನುವ ನಟನೆ ನಮಗೆ ಖಂಡಿತವಾಗಿಯೂ ಬೇಡ. ನಿಮ್ಮ ಪ್ರೀತಿ ಯಥಾರ್ಥವಾಗಿರಲಿ. ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ. ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಕೈ ಬಿಡದಿರಿ. ಇದು ಕೆಟ್ಟದ್ದು ಎಂದಾಗ ಅದನ್ನು ದೂರ ಮಾಡಿಕೊಳ್ಳಿರಿ. ಯಾಕಂದರೆ ಒಂದು ಟೊಮೆಟೊ ಬುಟ್ಟಿಯಲ್ಲಿ ಅನೇಕ ಹಣ್ಣುಗಳಿದೆ. ಒಂದು ಹಣ್ಣು ಕೊಳೆತಾಗ ಅದರೊಟ್ಟಿಗೆ ಇರುವ ಎಲ್ಲ ಹಣ್ಣುಗಳು ಕೊಳೆತು ಹೋಗುತ್ತದೆ. ಆ ಕೊಳೆತ ಹಣ್ಣಿನೊಟ್ಟಿಗೆ ಇರುವುದಕ್ಕಿಂತ ಆ ಹಣ್ಣು ಅದರಿಂದ ದೂರವಿದ್ದರೆ ಚೆನ್ನಾಗಿರುತ್ತದೆ. ಅದಕ್ಕಾಗಿ ಕೆಟ್ಟದ್ದನ್ನು ದ್ವೇಷಿಸಿ ಅದರೊಟ್ಟಿಗೆ ಜೊತೆಗೂಡಬೇಡಿ. ನೀವು ಒಂಟಿಯಾಗಿರುವುದೇ ಲೇಸು. ಆದರೆ ಒಳ್ಳೆಯದನ್ನು ನೀವು, ಒಳ್ಳೆಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ನೀವು ಮಾಡುತ್ತಿದ್ದ ಎಲ್ಲ ಒಳ್ಳೆತನವನ್ನು ಎಂದಿಗೂ ಬಿಡಬೇಡಿರಿ. ಸೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಿರಿ. ಗೌರವ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಪ್ರತಿಯೊಬ್ಬರನ್ನು ಗೌರವಿಸಿರಿ. ತಂದೆ ತಾಯಿಗಳನ್ನು ಗೌರವಿಸಿ, ಗುರು ಹಿರಿಯರನ್ನು ಗೌರವಿಸಿ, ಮನೆಯಲ್ಲಿರುವ ವಯೋವೃದ್ಧರನ್ನು ಗೌರವಿಸಿ, ಶಿಕ್ಷಕರನ್ನು ಗೌರವಿಸಿ, ಅಧಿಕಾರಿಗಳನ್ನು ಗೌರವಿಸುವುದರಲ್ಲಿ ಮುಂದಾಗಿರಿ ಎಂಬುದಾಗಿ. ಪ್ರಭುವಿನ ಸೇವೆಯಲ್ಲಿ ಆಲಸಿಗಳಾಗದೆ ಅತ್ಯಾಸಕ್ತರಾಗಿರಿ. ಪ್ರಭುವಿನ ಸೇವೆ ಮಾಡುವ ವ್ಯಕ್ತಿಗಳು ದೇವರ ಸೇವೆಯಲ್ಲಿ ವಿಶೇಷವಾಗಿ ಸೋಮಾರಿಗಳಾಗಬೇಡಿ. ಆಲಸ್ಯ, ತಿರಸ್ಕಾರ, ತಾತ್ಸಾರ, ಬೇಕಾದರೆ ಹೋಗೋದು, ಬೇಡದೇ ಇದ್ದರೆ ಇರೋದು, ಇದೆಲ್ಲ ತಿರಸ್ಕಾರ ದೇವರ ಸೇವೆಗೆ. ಯೆರೆಮೀಯ 48 ವಚನ 10ರಲ್ಲಿ ನಾವು ನೋಡುತ್ತೇವೆ, ಸರ್ವೇಶ್ವರನು ನೇಮಿಸಿದ ಕೆಲಸವನ್ನು ನಿರ್ವಹಿಸುವುದರಲ್ಲಿ ಆಲಸ್ಯನಾಗಿರುವವನು ಶಾಪಗ್ರಸ್ತನು. ತನ್ನ ಕತ್ತಿ ರಕ್ತ ಸುರಿಸದಂತೆ ತಡೆಯುವವನಿಗೆ ಶಾಪ ತಗಲಲಿ. ತನ್ನ ಕತ್ತಿ ರಕ್ತ ಸುರಿಸಬೇಕು ಅಂದರೆ ಕತ್ತಿಯನ್ನು ಸೈನಿಕರು ಯಾವುದಕ್ಕಾಗಿ ಉಪಯೋಗಿಸುವುದು? ಶತ್ರುಗಳನ್ನು ಸದೆಬಡಿದು ತನ್ನ ಜನರನ್ನು ಕಾಪಾಡುವ ನೀನೊಬ್ಬ ಸೈನಿಕ ಎಂಬುದಾಗಿ. ಆ ಕತ್ತಿ ಕೆಲಸ ಮಾಡದೆ ಇದ್ದರೆ ಅದು ತುಕ್ಕು ಹಿಡಿಯುತ್ತದೆ, ಅದು ಶಪಿಸಲ್ಪಡುತ್ತದೆ. ಅದೇ ರೀತಿ ಇವತ್ತು ದೇವರ ಸೇವೆಯಲ್ಲಿ ನಾನಾ ವಿಧವಾದ ವರಗಳನ್ನು ಪಡೆದುಕೊಂಡಿರಬಹುದು. ಪ್ರಾರ್ಥನಾ ವರ, ಮಧ್ಯಸ್ಥಿಕೆ ಪ್ರಾರ್ಥನಾ ವರ, ದೇವರ ವಾಕ್ಯ ಸಾರುವುದು, ರೋಗಿಗಳನ್ನು ಸಂಧಿಸುವುದು. ಆ ಒಳ್ಳೆಯದನ್ನು ಕೈ ಬಿಡದಿರಿ. ಅದನ್ನು ನೀವು ಮಾಡಿ. ಈಗ ಜೀವಸ್ವರವನ್ನು ಶೇರ್ ಮಾಡುವುದು, ಯಾರು ಏನೇ ಹೇಳ್ಕೊಳ್ಳಿ, ಈ ಜೀವಸ್ವರ ನನಗೆ ಒಳ್ಳೆಯದು ಅನ್ನಿಸ್ತು, ನೀವು ಅದನ್ನು ಒಳ್ಳೆಯ ಕಾರ್ಯವನ್ನು ಕೈ ಬಿಡದಿರಿ, ಅದನ್ನು ಪರರಿಗೆ ಶೇರ್ ಮಾಡುವುದರ ಮೂಲಕ ಅವರು ಸಹ ರಕ್ಷಣೆಯನ್ನು, ಸತ್ಯವನ್ನು ಅರಿತುಕೊಳ್ಳಲು ಸಹಾಯವಾಗುತ್ತದೆ. ಸೊ
ದೇವರ ಸೇವೆಯಲ್ಲಿ ಆಲಸ್ಯ, ಸೋಂಬೇರಿತನ, ಮಂದತೆ, ತಿರಸ್ಕಾರ ಇದು ಸಲ್ಲದು. ಒಂದು ಕೆಲಸಕ್ಕೆ ಹೋಗುವಾಗ, ಒಂದು ಸ್ಕೂಲು ಕಾಲೇಜ್ಗೆ ಹೋಗುವಾಗ ಟೈಮಿಂಗ್ಸ್ ಆಗಲಿ, ಒಂದು ದಿನ ಬರದೇ ಇದ್ದರೆ ಮೊದಲೇ ಲೀವ್ ಕೇಳೋದಾಗಲಿ ಎಷ್ಟು ಪರ್ಫೆಕ್ಟಾಗಿ ಮಾಡಬೇಕಾಗಿರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ದೇವರ ಸೇವೆಯಲ್ಲಿ ಅತಿ ಶ್ರದ್ಧೆಯಿಂದ, ಅತ್ಯಾಸಕ್ತಿಯಿಂದ ದೇವರ ಸೇವೆಯನ್ನು ಮಾಡಬೇಕೆಂಬುದಾಗಿ ಹೇಳ್ತಾರೆ. ನಂಬಿಕೆ ನಿರೀಕ್ಷೆಯನ್ನು ಹೊಂದಿರುವ ನೀವು ಉಲ್ಲಾಸದಿಂದಿರಿ, ಸಂಕಟ ಬಂದಾಗ ಸಹನೆಯಿಂದಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನಿಮಗೆ ಸಂಕಟ, ಶೋಧನೆಗಳು ಬಂದಾಗ ತಾಳ್ಮೆಯಿಂದಿರಿ, ಸಹನೆಯಿಂದಿರಿ, ದುಡುಕಬೇಡಿ, ಆತರ ಪಡಬೇಡಿ, ಕೋಪ ಮಾಡ್ಕೋಬೇಡಿ, ಏನೋ ಆಗ್ತಾ ಇದೆ ಅಂತ ಕಳವಳಗೊಳ್ಳಬೇಡಿ. ದೇವರ ಅನುಮತಿ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಏನೂ ಆಗ್ತಾ ಇಲ್ಲ. ದೇವರ ಅಪ್ಪಣೆ ಇಲ್ಲದೆ ನಿಮ್ಮ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಉದುರುವುದಿಲ್ಲ. ನಿನ್ನ ಕುರಿತು ಚಿಂತಿಸುವ ದೇವರು, ನನ್ನ ಯೇಸು ನನ್ನ ರಕ್ಷಕ, ನನ್ನ ಯೇಸು ನನ್ನ ರಕ್ಷಕ, ಆತನು ನನ್ನ ಕುರಿತು ಚಿಂತಿಸುವವರಾಗಿದ್ದಾರೆ. ಕಷ್ಟ ಸಂಕಟಗಳು ಬಂದಾಗ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ನಿರೀಕ್ಷೆಯಿಂದಿರಿ, ಭರವಸೆಯಿಂದಿರಿ. ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದು. ಹೇಗೆ ಒಬ್ಬ ಗರ್ಭಿಣಿ ಸ್ತ್ರೀ ಕಷ್ಟದಲ್ಲಿ ನರಳಾಡುತ್ತಾ ಮಗುವಿಗೆ ಜನ್ಮ ಕೊಟ್ಟು ಆ ಮಗುವನ್ನು ನೋಡುವಾಗ ಎಲ್ಲ ಕಷ್ಟವನ್ನು ಮರೆಯುತ್ತಾಳೋ, ಹಾಗೆ ನಿಮ್ಮ ದುಃಖ, ನಿಮ್ಮ ಕಷ್ಟ ಸಂಕಟ ತಾತ್ಕಾಲಿಕ, ಅವು ಕಣ್ಮರೆಯಾಗಿ ನಿಮಗೆ ಮಹಿಮೆಯ ಆನಂದವನ್ನು ತಂದುಕೊಡುವುದು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಯಾಕೆ ಹೀಗೆ ಆಗ್ತಾ ಇದೆ, ಏನಾಗ್ತಾ ಇದೆ, ಯಾಕೆ ನನ್ನ ಗಂಡ ಹೀಗೆ, ಮಕ್ಕಳು ಹೀಗೆ, ಬೇಸರಗೊಳ್ಳಬೇಡಿ. ಬದಲಿಗೆ ಆ ಒಂದು ಕಷ್ಟ ಸಂಕಟಗಳನ್ನು ಬದಲಾಯಿಸಲು ಶಕ್ತರಾದ, ಆ ಕಷ್ಟ ಸಂಕಟಗಳಿಂದ ಬಿಡುಗಡೆ ಮಾಡಲು ಶಕ್ತರಾದ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿ. ಕೀರ್ತನೆ 34:19, ಸಜ್ಜನನಿಗೆ ಒದಗುವ ಸಂಕಷ್ಟಗಳು ವಿಪರೀತ, ಆದರೆ ಪ್ರಭು ಎಲ್ಲವನ್ನು ನಿವಾರಿಸುವುದು ನಿಶ್ಚಿತ ಎಂದು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ. ದುಷ್ಟರ ಕಷ್ಟ ನಷ್ಟಗಳು ಅನೇಕ, ಆದರೆ ಪ್ರಭುವನ್ನು ನಂಬಿದವರ ಸುತ್ತ ಮರುಕ. ದೇವರ ಕರುಣೆ, ದೇವರ ಕೃಪೆ ನಮ್ಮನ್ನು ಆಳ್ವಿಕೆ ಮಾಡುವಂತೆ ಸದಾಕಾಲ ಪ್ರಾರ್ಥನೆ ಮಾಡಿ ಪ್ರಾರ್ಥನಾ ಜೀವನವನ್ನು ನಡೆಸಿರಿ. ಕೊರತೆಯಲ್ಲಿರುವ ದೇವಜನರಿಗೆ ನೆರವು ನೀಡಿರಿ, ಅತಿಥಿ ಸತ್ಕಾರದಲ್ಲಿ ತತ್ಪರರಾಗಿರಿ. ಇಬ್ರಿಯ 13:2 ನಾವು ನೋಡ್ತೇವೆ, ಅತಿಥಿ ಸತ್ಕಾರ ಮಾಡುವುದರಲ್ಲಿ ಬೇಸರ ಪಡೆದಿರಿ. ಅನೇಕರು ಅತಿಥಿ ಸತ್ಕಾರ ಮಾಡುವಾಗ ತಮಗೆ ಗೊತ್ತಿಲ್ಲದೆ ದೇವದೂತರುಗಳನ್ನೇ ಉಪಚರಿಸಿದ್ದಾರೆ. ತೋಬಿತನ ಗ್ರಂಥದಲ್ಲಿ ರಫಾಯಲ್ ದೇವದೂತ ಮನುಷ್ಯನ ರೂಪದಲ್ಲಿ ಬಂದಿದ್ದ. ತೋಬಿತ ಅವನಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಹಣಕಾಸು ಕೊಡಲು ಹೋದಾಗ ತತ್ಕ್ಷಣ ಅವನು ತನ್ನ ನಿಜ ರೂಪವನ್ನು ತೋರಿಸುತ್ತಾನೆ, ನಾನು ದೇವರ ಸನ್ನಿಧಿ ಸೇವಕ ರಫಾಯಲ್ ದೇವದೂತ ಎಂಬುದಾಗಿ. ಅಬ್ರಹಾಂ ಮತ್ತು ಸಾರಾಳಿಗೆ ದೇವದೂತರು ಬಂದು ಅವರಿಗೆ ಹೊಟ್ಟೆ ಹಸಿದಿದ್ದೀರಾ ಮನುಷ್ಯ ಎಂದು ತಿಳಿದುಕೊಂಡು ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟಾಗ ಅವರು ಸಂತೋಷದಿಂದ ಉಂಡು ಅವರಿಗೆ ಆಶೀರ್ವಾದ ಮಾಡಿ, ಮುಂದಿನ ವರ್ಷ ನಿನಗೊಬ್ಬ ಮಗ ಇರುವನು ಎಂದೇಳಿ ಕಣ್ಮರೆಯಾದರು. ಅವರು ದೇವರಿಂದ ಕಳುಹಿಸಲ್ಪಟ್ಟ ದೂತರುಗಳಾಗಿದ್ದರು. ಆದ ಕಾರಣ ಅತಿಥಿ ದೇವೋ ಭವ, ಅಂದರೆ ಅತಿಥಿಯನ್ನು ಸತ್ಕಾರ ಮಾಡುವವನು ದೇವರಿಗೆ ಸತ್ಕಾರ ಮಾಡುವವನಾಗಿದ್ದಾನೆ. ಅದನ್ನು ನಿಲ್ಲಿಸಬೇಡಿ. ನಿಮ್ಮನ್ನು ಹಿಂಸಿಸುವವರನ್ನು ಆಶೀರ್ವದಿಸಿರಿ, ಹೌದು ಶಪಿಸದೆ ಆಶೀರ್ವದಿಸಿರಿ. ಇದು ಬಹಳ ಮುಖ್ಯ. ಈ ಯಾರೆಲ್ಲ ನಿಮ್ಮನ್ನು ಹಿಂಸಿಸುತ್ತಾರೋ, ನೋಯಿಸುತ್ತಾರೋ, ನಿಮಗೆ ದುಃಖಪಡಿಸುತ್ತಾರೋ, ಅವರೆಲ್ಲ ನಿಮ್ಮ ಜೀವಿತದ ಮಾಸ್ಟರ್. ಅವರೆಲ್ಲ ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡ್ತಾ ಇರೋದು, ಅವರೆಲ್ಲ ನಿಮ್ಮ ಜೀವನವನ್ನು ಮುನ್ನಡೆಸೋದು. ಅದೆಲ್ಲ ದಾರಿಯ ಮಧ್ಯದಲ್ಲಿ ಬರುವ ಮುಳ್ಳುಗಳು, ಕಲ್ಲುಗಳು ಅಷ್ಟೇ. ಆ ಮುಳ್ಳುಗಳು, ಕಲ್ಲುಗಳನ್ನು ತುಳಿದು ನಮ್ಮ ಹೋರಾಟವನ್ನು ನಾವು ಮುನ್ನಡೆಸಬೇಕು. 1 ಪೇತ್ರ 3:9 ನಿಮ್ಮನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿ, ಅವರನ್ನು ಆಶೀರ್ವದಿಸಿ, ಆಗ ನೀವು ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳುವಿರಿ ಎಂಬುದಾಗಿ. ಸಂತೋಷ ಪಡುವವರೊಂದಿಗೆ ಸಂತೋಷ ಪಡಿರಿ, ದುಃಖಿಸುವವರೊಡನೆ ದುಃಖಿಸಿರಿ. ಅದಕ್ಕೆ ಉಪದೇಶಕನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಔತಣದ ಮನೆಗೆ ಹೋಗುವುದಕ್ಕಿಂತ ಸಾವಿನ ಮನೆಗೆ ಹೋಗುವುದು ಲೇಸು ಅಂತ. ಅಲ್ಲಿ ದುಃಖದಲ್ಲಿದ್ದಾರೆ, ಅವರೊಟ್ಟಿಗೆ ದುಃಖಿಸಿ ಅವರನ್ನು ಸಂತೈಸಿರಿ, ಸಮಾಧಾನ ಪಡಿ. ಸಂತೋಷದ ಮನೆಗೆ ಹೋದಾಗ ಸಂತೋಷ ಪಡಿ. ನಿಮ್ಮಲ್ಲಿ ಸಾಮರಸ್ಯವಿರಲಿ, ದೊಡ್ಡಸ್ತಿಕೆಯಿಂದ ವರ್ತಿಸಬೇಡಿ. ದೀನ ದಲಿತರೊಡನೆ ಗೆಳೆತನ ಬೆಳೆಸಿರಿ, ನೀವೇ ಜಾಣರೆಂದು ಭಾವಿಸಬೇಡಿ. ಕೇಡಿಗೆ ಪ್ರತಿಯಾಗಿ ಕೇಡನ್ನು ಮಾಡದಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಮಾನ್ಯವೋ ಅದನ್ನೇ ಮಾಡಿರಿ. ಸಾಧ್ಯವಾದ ಮಟ್ಟಿಗೆ ಸರ್ವರೊಂದಿಗೂ ಸಮಾಧಾನದಿಂದ ಬಾಳಿರಿ. ಯಾರೋ ನಮಗೆ ಕೇಡು ಮಾಡಿದ್ದಾರೆ ಅಂದರೆ, ಅವನು 1 ಕೆನ್ನೆಗೆ ಹೊಡೆದ್ರೆ ನಾನು 2 ಕೆನ್ನೆಗೆ ಹೊಡಿತೀನಿ, ಅವನು ನನ್ನ 1 ಕಣ್ಣು ಕಿತ್ತ ನಾನು 2 ಕಣ್ಣು ಕೀಳ್ತೇನೆ, ನೀನಾ ನೋಡೇ ಬಿಡೋಣ ಎಂದು ಪೈಪೋಟಿ ನಮಗೆ ಬೇಡ. ಕೇಡನ್ನು ಮಾಡುವವರಿಗೆ ಪ್ರತಿಯಾಗಿ ನೀವು ಕೇಡು ಮಾಡಬೇಡಿ, ನೀವು ಸಮಾಧಾನದಿಂದಿರಿ. ಪ್ರಿಯರೇ, 19ನೇ ವಚನ, ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ, ಅದನ್ನು ದೇವರಿಗೆ ಬಿಟ್ಟು ಬಿಡಿ. ಏಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ಎಲ್ಲರಿಗೂ ತಕ್ಕ ಪ್ರತಿಫಲವನ್ನು ಕೊಡುವವನು ನಾನೇ. ಮುಯ್ಯಿಗೆ ಮುಯ್ಯಿ ತೀರಿಸೋದು ದೇವರ ಕೆಲಸ. ಆದರೆ ಆ ಮುಯ್ಯಿಗೆ ಮುಯ್ಯಿ ನಾವು ತೀರಿಸಿದ್ರೆ ದೇವರ ಸ್ಥಾನವನ್ನು ನಾವು ಕಸಿದುಕೊಂಡಂಗಾಗುತ್ತದೆ, ನಾವು ಶಾಪಗ್ರಸ್ತರಾಗ್ತೇವೆ. ಸೊ ಮುಯ್ಯಿಗೆ ಮುಯ್ಯಿ ತೀರಿಸೋದು ದೇವರ ಕೆಲಸ. ನೀನಾದರೂ ಅವರಿಗೆ ಪ್ರಾರ್ಥಿಸು, ಅವರನ್ನು ಆಶೀರ್ವದಿಸು, ಅವರಿಗೆ ಶಾಪಕ್ಕೆ ಪ್ರತಿಶಾಪ ಹಾಕದೆ ಅವರನ್ನು ಕ್ಷಮಿಸು ಎಂಬುದಾಗಿ. ಇಸ್ರಾಯೇಲರು ಈಜಿಪ್ಟ್ ದೇಶದಲ್ಲಿದ್ದಾಗ ಫರೋಹ ರಾಜ, ಈಜಿಪ್ಟಿನ ಸೈನಿಕರು ಇಸ್ರಾಯೇಲರನ್ನು ಕುಗ್ಗಿಸಿದರು, ಹಿಂಸಿಸಿದರು, ನೋಯಿಸಿದರು. ಅವರ ಗಂಡು ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ದರು. ಬಿಟ್ಟಿ
ದುಡಿಮೆಯನ್ನು ಮಾಡಿಕೊಂಡರು, ಎಷ್ಟು ಹಿಂಸೆ ಕೊಟ್ಟರು. ಆದರೆ ದೇವರು ಸುಮ್ಮನಿದ್ದರಾ? ದೇವರು ಮುಯ್ಯಿಗೆ ಮುಯ್ಯಿ ತೀರಿಸುವವರಾಗಿದ್ದಾರೆ. ಅದು ದೇವರ ಕೆಲಸ. ಇಸ್ರಾಯೇಲರನ್ನು ಬಿಡುಗಡೆ ಮಾಡುವಾಗ ಇಸ್ರಾಯೇಲರ ಎಷ್ಟೋ ಗಂಡು ಮಕ್ಕಳನ್ನು ಫರೋಹ ರಾಜ ಕೊಂದು ಹಾಕಿದ್ದ. ದೇವರೇನು ಮಾಡಿದ್ರು? ಬಿಡುಗಡೆ ಮಾಡುವಾಗ ಈಜಿಪ್ಟಿನ ಕೂಲಿ ಆಳಿನ ಮಗನಿಂದ ಹಿಡಿದು ರಾಜನ ಮಗನವರೆಗೂ ಚೊಚ್ಚಲು ಮಕ್ಕಳನ್ನೆಲ್ಲ ಸಂಹರಿಸಿ ಕರೆದುಕೊಂಡು ಬಂದರು. ಹೊರಗಡೆ ಬರುವಾಗ ಅವರು ಬಿಟ್ಟಿ ದುಡಿಮೆಯನ್ನು ದುಡಿಸಿ ಗೋಳು ಇಕ್ಕೊಂಡಿದ್ದರು. ಆದರೆ ಹೊರಗಡೆ ಬರುವಾಗ ಅವರು ಈಜಿಪ್ಟನ್ನು ಸೂರೆ ಹೊಡೆದು ಬಂದರು. ಚಿನ್ನ ಬೆಳ್ಳಿ ಬಂಗಾರಗಳ ಸಮೇತ ಅವರು ದೋಚಿಕೊಂಡು ಬಂದರು ಎಂದು ನಾವು ನೋಡುತ್ತೇವೆ. ಎಷ್ಟು ಗುಲಾಮತನದಲ್ಲಿದ್ದರೋ ಅಷ್ಟು ಸ್ವತಂತ್ರವಾದ ನಾಡನ್ನು ಕೊಟ್ಟರು. ಅವರು ದೇವರ ಮೊರೆ ಹೊಕ್ಕಿದ್ದರು. ಅವರು ದೇವರಲ್ಲಿ ಪ್ರಾರ್ಥಿಸಿದರು. ದೇವರ ಕರುಣೆಗಾಗಿ ಅವರು ಕಣ್ಣೀರಿಟ್ಟರು. ದೇವರು ಅವರ ಮೊರೆಯನ್ನು ಆಲಿಸಿ ಅವರಿಗೆ ಸಹಾಯ ಮಾಡಿದರು. ಮುಯ್ಯಿಗೆ ಮುಯ್ಯಿ ತೀರಿಸುವುದು ದೇವರ ಕೆಲಸ. ನಾವು ಬಿಟ್ಟು ಬಿಡೋಣ. ಅದಕ್ಕೆ ಬದಲು ನಿನ್ನ ಶತ್ರು ಹಸಿದಿದ್ದರೆ ಉಣಲು ಬಡಿಸು, ಬಾಯಾರಿದ್ದರೆ ಕುಡಿಯಲು ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಉರಿಯುವ ಕೆಂಡಗಳನ್ನು ಸುರಿಸಿದಂತಾಗುವುದು. ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸು. ನಿನ್ನ ಶತ್ರು ಹಸಿದಿದ್ದರೆ ಉಣಬಡಿಸು. ಇದನ್ನು ಓದುವಾಗ 2 ಅರಸು 6ನೇ ಅಧ್ಯಾಯದಲ್ಲಿ ಪ್ರವಾದಿ ಎಲಿಷಾ ಮತ್ತು ಗೇಹಜಿ ಶಿಷ್ಯ ಎಲಿಷನನ್ನು ನಾಶ ಮಾಡುವುದಕ್ಕಾಗಿ ಸಮಾರ್ಯದ ರಾಜ ಒಂದು ದೊಡ್ಡ ಸೈನ್ಯದೊಡನೆ ಎಲಿಷನನ್ನು ಹಿಡಿಯುವುದಕ್ಕಾಗಿ ಬರ್ತಾನೆ. ಅಲ್ಲಿ ಬಂದಾಗ ಎಲಿಷಾ ಮತ್ತು ಗೇಹಜಿ ಇಬ್ಬರೇ. ಆ ಶಿಷ್ಯ ಓಡಿ ಬಂದು ಹೇಳ್ತಾನೆ, ಗುರುವೇ, ನಾವಿಬ್ಬರೇ, ಆದರೆ ಶತ್ರುಗಳು ದೊಡ್ಡ ಶಸ್ತ್ರಾಸ್ತ್ರಗಳಿಂದ ದೊಡ್ಡ ಸೈನ್ಯದಾಗಿ ಬರ್ತಾ ಇದ್ದಾರೆ, ಏನು ಮಾಡೋಣ? ಎಲಿಷಾ ಹೇಳ್ತಾನೆ, ಭಯಪಡಬೇಡ, ಅವರ ಕಡೆ ಇರುವವರಿಗಿಂತಲೂ ನಮ್ಮ ರಕ್ಷಣೆಗಾಗಿ ನಮ್ಮ ಕಡೆ ಇರುವವರು ದೊಡ್ಡವರಾಗಿದ್ದಾರೆ ಎನ್ನುವಾಗ ಎಲಿಷಾ ಶಿಷ್ಯನಿಗೆ ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣುಗಳು ತೆರೆದವು. ಸುತ್ತಣ ಗುಡ್ಡದ ಮೇಲೆ ಲಕ್ಷೋಪಲಕ್ಷ ದೇವದೂತರುಗಳು ಅಗ್ನಿಮಯವಾದ ರಥಗಳಲ್ಲಿದ್ದು ಎಲಿಷನ ಸಂರಕ್ಷಣೆಗಾಗಿ ದೇವರು ಕಳಿಸಿಕೊಟ್ಟರು. ನನ್ನ ಯೇಸು ನನ್ನ ರಕ್ಷಕ, ಆಮೇನ್ ಎಂದು ಹೇಳೋಣ. ದೈವಿಕ ಸಂರಕ್ಷಣೆ ನಮ್ಮ ಮೇಲೂ, ನಮ್ಮ ಕುಟುಂಬದ ಮೇಲೂ, ನಮ್ಮ ಆಸ್ತಿ ಪಾಸ್ತಿ ಕೆಲಸ ಕಾರ್ಯಗಳ ಮೇಲೂ ಆ ದೈವಿಕ ಸಂರಕ್ಷಣೆ ಈ ಸಮಯದಲ್ಲಿ ಸುರಿಸಲ್ಪಡಲಿ. ಯಾವ ಉಪದ್ರವ, ಯಾವ ಕೇಡು ನಿನ್ನ ಗೂಡಾರದ ಬಳಿ ಸುಳಿಯಲಾರದು. ಯೇಸುವಿನ ರಕ್ತದ ಕೋಟೆಯಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ಆಮೇನ್. ಶತ್ರು ಉಪಯೋಗಿಸುವ ಬಾಣಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗುತ್ತದೆ. ಅವನು ದೇವರಿಂದ ಅನುಮತಿಯನ್ನು ಪಡೆದಿಲ್ಲ. ಆದ್ದರಿಂದ ಧೈರ್ಯವಾಗಿರಿ. ಎಲಿಷಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. 2 ಅರಸು 6ನೇ ಅಧ್ಯಾಯ ವಚನ 20 ಮೇಲ್ಪಟ್ಟು ನಾವು ನೋಡ್ತೇವೆ. ದೇವ, ಇವರ ಕಣ್ಣುಗಳು ಕಾಣದಂತೆ ಕುರುಡಾಗಿಸು ಎನ್ನುವಾಗ ಅವರು ಕಠಿಣವಾದ ಸೈನಿಕರು, ಕಟ್ಟುಮಸ್ತಾದ ಸೈನಿಕರು, ಸಕಲ ವಿಧವಾದ ಶಸ್ತ್ರಾಸ್ತ್ರಗಳಿಂದ ಇದ್ದಾರೆ, ಎಲ್ಲ ಬಲ ಇದೆ, ಪರಾಕ್ರಮ ಇದೆ, ಶಕ್ತಿ ಇದೆ, ಆಯುಧಗಳಿದೆ. ಆದರೆ ಎಲಿಷಾ ಪ್ರಾರ್ಥನೆ ಮಾಡಿದ ಕ್ಷಣ ಮಾತ್ರದಲ್ಲಿ ಅವರು ಕಣ್ಣು ಕಾಣಿಸದೆ ಕುರುಡರಂತಾದರು. ಅವರ ಶಕ್ತಿ, ಅವರ ಬಲ, ಅವರ ಆಯುಧ, ಅವರ ಸಾಮರ್ಥ್ಯ ಎಲ್ಲವೂ ವ್ಯರ್ಥವಾಗಿ ದೇವರು ಮಾರ್ಪಾಡು ಮಾಡಿಬಿಟ್ಟರು. ಶತ್ರುಗಳಿಗಾಗಿ ಭಯಪಡಬೇಡಿ, ಅವರಿಗಾಗಿ ಪ್ರಾರ್ಥಿಸಿ, ಅವರನ್ನು ಆಶೀರ್ವದಿಸಿ. ಆವಾಗ ಇಸ್ರಾಯೇಲರ ಅರಸ ಓಡಿ ಬರ್ತಾನೆ ಎಲಿಷನ ಹತ್ರ. 2 ಅರಸು 6:21. ಇಸ್ರಾಯೇಲರ ಅರಸನು ಅವರನ್ನು ಕಂಡು ಎಲಿಷನಿಗೆ, ಅಪ್ಪ ಗುರುವೇ, ಇವರನ್ನು ಸಂಹರಿಸಲೇ ಎಂದು ಕೇಳಿದನು. ಆಗ ಕೇಳ್ತಾನೆ ಎಲಿಷಾ ಪ್ರವಾದಿಯನ್ನ, ಗುರು ಪ್ರವಾದಿಗೆ ಕೊಟ್ಟಂತ ಬೆಲೆ ನೋಡಿ, ಇವರನ್ನು ನಾಶ ಮಾಡ್ಲಾ? ಈ ಸೈನಿಕರು ಕಣ್ಣು ಕಾಣಿಸದೆ ತಡವರಿಸ್ತಾ ಇದ್ದಾರೆ, ಇವರನ್ನೆಲ್ಲ ಈಗ ನಾವು ನಾಶ ಮಾಡಿ ಬಿಡ್ತೇವೆ ಅಂತ ಕೇಳ್ತಾನೆ. ಆಗ ಎಲಿಷಾ ಹೇಳ್ತಾನೆ, ಬೇಡ, ನೀನು ಸ್ವಾಧೀನಪಡಿಸಿಕೊಂಡು ಸರಿಯಾಗಿ ತಂದವರನ್ನು ಕತ್ತಿ ಬಿಲ್ಲುಗಳಿಂದ ಸಂಹರಿಸುವೆಯೋ? ಅವರಿಗೆ ಅನ್ನಪಾನಗಳನ್ನು ಕೊಡು, ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಹಿಂದಿರುಗಿ ಹೋಗಲಿ. ಎಂಥ ಅದ್ಭುತಕರವಾದ ಮಾತು. ಎಲಿಷನನ್ನು ಸಾಯಿಸಬೇಕೆಂದು ಬಂದ ಸೈನಿಕರು ತನ್ನನ್ನು ಕೊಲ್ಲುವವರಿಗೆ ಆತ ಹೇಳ್ತಾನೆ, ಅವರಿಗೆ ಹೊಟ್ಟೆ ತುಂಬ ಆಹಾರ ಕೊಡು, ಅನ್ನಪಾನಗಳನ್ನು ಉಂಡು ತಿಂದು ಸಂತೋಷವಾಗಿ ಅವರು ಹೋಗಲಿ ಎಂಬುದಾಗಿ. ಆಗ ಅರಸನು ಅವರಿಗಾಗಿ ಒಂದು ದೊಡ್ಡ ಔತಣವನ್ನು ಮಾಡಿಸಿ ಅವರ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳುಹಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಸಿರಿಯಾದ ಗುಂಪು ಇಸ್ರಾಯೇಲರ ಪ್ರಾಂತ್ಯದೊಳಗೆ ಮತ್ತೆ ಬರಲೇ ಇಲ್ಲ. ಆಮೇನ್. ಯಾಕೆ? ಕೇಡಿಗೆ ಸೋಲದೆ ಕೇಡನ್ನು ಒಳ್ಳೆತನದಿಂದ ಜಯಿಸಿದ ಕಾರಣ ಆ ಕೇಡು ಮಾಡುವವರು ಆ ಪ್ರಾಂತ್ಯದೊಳಗೆ ಸುಳಿಯಲಿಲ್ಲ. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕರಗಳಿಗೆ ಸಮರ್ಪಿಸುತ್ತೇನೆ. ನವ ಜೀವನಕ್ಕೆ ತಕ್ಕಂತೆ ನಿಮ್ಮ ನಡೆ ನುಡಿ ಜೀವನ ಬದಲಾವಣೆಯಾಗಲಿ ಎಂದು ಈ ದಿನ ನಾವು ಕೇಳಿದಂಥ ಒಂದೊಂದು ವಾಕ್ಯಗಳು ನಮ್ಮಲ್ಲಿ ಜೀವವೂ ಆತ್ಮವೂ ಶಕ್ತಿಯೂ ಬಲವೂ ಅಭಿಷೇಕವಾಗಿ ಕಾರ್ಯ ಮಾಡಲಿ. ನಾವು ಕೇಳಿದ ವಾಕ್ಯದಂತೆ ಜೀವಿಸಲು ಪರಿಶುದ್ಧಾತ್ಮರೇ ನಮಗೆ ಸಹಾಯ ಮಾಡಿರಿ. ಕೇಡಿಗೆ ಸೋಲದೆ ಕೇಡನ್ನು ಒಳಿತಿನಿಂದ ಜಯಿಸಲು ಬೇಕಾದ ಕೃಪೆ ನಮ್ಮಲ್ಲಿ ಅನುಗ್ರಹವಾಗಿ ಸುರಿಸಲ್ಪಡಲಿ. ಮುಯ್ಯಿಗೆ ಮುಯ್ಯಿ ತೀರಿಸುವುದನ್ನು ಬಿಟ್ಟು ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಲು ಅವರನ್ನು ಆಶೀರ್ವದಿಸುವ ಕೃಪೆ ನಮಗೆ ನೀಡಿರಿ. ನೀವು ಅವರನ್ನು ಆಶೀರ್ವದಿಸುವಾಗ
ದೇವರ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುವಿರಿ. ನನ್ನ ಯೇಸು ನನ್ನ ರಕ್ಷಕ, ಯುದ್ಧ ನಮ್ಮದಲ್ಲ, ದೇವರು ನಮ್ಮ ಪರವಾಗಿ ಯುದ್ಧ ಮಾಡಿ ನಮಗೆ ಜಯವನ್ನು ತಂದುಕೊಡುತ್ತಾರೆ. ಯೆಶಾಯ 54:17 ಈ ಕ್ಷಣದಲ್ಲಿ, ಈ ದಿನದಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ವಿರುದ್ಧವಾಗಿ ಸೈತಾನನ ಶಕ್ತಿಗಳು, ಮಾನುಷಿಕವಾದ ಆಯುಧಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ದೇವರಾತ್ಮ ನಮ್ಮೊಂದಿಗಿದ್ದು ಜಯದ ಹಾದಿಯಲ್ಲಿ ಮುನ್ನಡೆಸಲ್ಪಡಲಿ. ಕೀರ್ತನೆ 3:3 ನಾವು ತಲೆ ಎತ್ತಿ ನಡೆಯುವಂತೆ ಮಾಡುವ ಕರ್ತರು, ನಾವು ತಲೆ ಎತ್ತಿ ನಡೆಯುವಂತೆ ಮಾಡುವ ಕರ್ತರು. ಜಯ ವಿಜಯ ಲಭಿಸುವುದು ಪ್ರಭುವಿನಿಂದಲೇ. ಆತನ ಆಶ್ರಯದಲ್ಲಿರುವವರು ಸುರಕ್ಷಿತರು, ದೇವಾಶ್ರಿತರು ಸುರಕ್ಷಿತರು. ನಮ್ಮ ನಡೆ, ನುಡಿ, ಜೀವನ ನವಜೀವನಕ್ಕೆ ತಕ್ಕಂತೆ ಮಾರ್ಪಡಿಸಿ ದೇವರಿಗೆ ಮೆಚ್ಚುಗೆಯಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಕಾರ್ಯ ಮಾಡಿರಿ. ನಾನು ನನ್ನ ಕುಟುಂಬ ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.